ಸಂತತದ ಶಿಕ್ಷೆಯಿನ್ ದೀರ್ಘದಭ್ಯಾಸದಿಂದಂತರಂಗದ ಕಡಲು ಶಾಂತಿಗೊಳ್ಳಲಹುದು. ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ. ಈ ಮನೋನಿಗ್ರಹ ಅನ್ನೋದು ತುಂಬ ಕಷ್ಟವಾದ ಕೆಲಸ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಮನಸ್ಸು ಹೇಗೆ ಅಂದರೆ, ನಮ್ಮ ಮನಸ್ಸಿಗೆ ಒಳ್ಳೆಯ ಸಂಗತಿಗಳಿಂದ ಹೆಚ್ಚಾಗಿ ಬೇಡದ, ನಮಗೆ ಅನವಶ್ಯಕವಾದ ಒಂದಿಷ್ಟು ಕಸದಂತಹ ವಿಷಯಗಳೇ ನಮ್ಮ ಮನಸ್ಸಿಗೆ ಹೋಗ್ತಾ ಇರುತ್ತೆ. ಅದನ್ನು ತಡೆ ಹಿಡಿಯೋದು ಬಹಳ ಕಷ್ಟ. ಎಲ್ಲೆಲ್ಲೋ ಸಂದು ಗುಂದುಗಳಿಂದೆಲ್ಲ ಬಂದ್ಬಿಡುತ್ತೆ ಆ ಕಸ ಅನ್ನೋದು. ಇಂತಹ ಒಂದು ಮನಸ್ಸನ್ನು ಶುದ್ಧಗೊಳಿಸ್ಬೇಕು. ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹೇಗೆ ಅಂದರೆ, ಒಂದು ಪ್ರಕ್ಷುಬ್ಧ ಕಡಲು ಆರ್ಭಟಿಸುವಂತೆ ನಮ್ಮ ಮನಸ್ಸು ಕೂಡ ಆ ಕಡಲಿನ ರೀತಿ ಅಂತ ಆಗ್ಬಿಟ್ಟಿದೆ. ಇಂತಹ ಪ್ರಕ್ಷುಬ್ಧವಾದ ಕಡಲಂತಿರೋ ನಮ್ಮ ಈ ಮನಸ್ಸನ್ನು ಶಾಂತಗೊಳಿಸೋಕೆ ಸತತವಾದ ಅಭ್ಯಾಸ ಬೇಕು, ನಿರಂತರ ಪ್ರಯತ್ನ ಹಾಕಬೇಕು ಅಂತ. ಒಂದ್ಸಲ ನಾವು ಈ ಡಿಸ್ಟ್ರಾಕ್ಷನ್ ತಡಿತೀನಿ ಅಂತ ಅನ್ಕೊಂಡ್ರೆ ಆಗ್ಬಿಡಲ್ಲ. ತಡಿತಾನೆ ಇರಬೇಕು, ಬರ್ತಾನೆ ಇರುತ್ತೆ ಡಿಸ್ಟ್ರಾಕ್ಷನ್ಗಳು. ಅದನ್ನೆಲ್ಲ ನಾವು ನಿರಂತರ ಅಭ್ಯಾಸದಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಡೋದ್ರ ಜೊತೆಗೆ ತೃಪ್ತಿ ಅಥವಾ ಸಂತೃಪ್ತಿ ಅಂತ ಹೇಳ್ತಾರೆ. ಸಂತೃಪ್ತಿ ಭಾವ ನಮ್ಗೆ ಯಾವಾಗಲೂ ಇರಬೇಕು. ಆಗ ಮಾತ್ರ ನಮ್ಮ ಆತ್ಮ ಸಂಧಾನಗೊಳಿಸೋಕೆ ಸಾಧ್ಯ ಅಂತ ಹೇಳ್ತಾರೆ. ಈ ರೀತಿ ಸಂತೃಪ್ತಿ ಭಾವದಲ್ಲಿ ನಾವೆಲ್ಲ ಬದುಕಬೇಕು ಅನ್ನೋದೇ ಗುಂಡಪ್ಪನವರ ಆಶಯ. ನಮಸ್ಕಾರಗಳು.